ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕೃಷಿಕರಿರುವ ಕಾರಣಕ್ಕೋಸ್ಕರ ಹೆಚ್ಚಿನ ಮನೆಯಲ್ಲಿ ಕೋವಿಯನ್ನು ಕೃಷಿ ಸಂಬಂಧಿಸಿದಂತೆ ಕೃಷಿಕರು ತಮ್ಮ ಕಾಡು ಪ್ರಾಣಿಗಳಿಂದ ತಮ್ಮ ಕೃಷಿಯನ್ನು ರಕ್ಷಣೆ ಮಾಡಲಿಕ್ಕೆ ಹಲವಾರು ವರ್ಷಗಳಿಂದ ಕೋವಿಯನ್ನು ಇಟ್ಕೊಂಡಿದ್ದಾರೆ. ಆ ಕೋವಿಯ ಪರವಾನಗಿಯನ್ನು ನವೀಕರಿಸಲಿಕ್ಕೆ ಹೋದಾಗ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದಾಗ ಪೊಲೀಸ್ ಇಲಾಖೆಯಿಂದ ಕೆಲವು NOC ಸಿಗದ ಕಾರಣಕ್ಕೋಸ್ಕರ, ನಿರಪೇಕ್ಷಣಾ ಪತ್ರ ಸಿಗದ ಕಾರಣಕ್ಕೋಸ್ಕರ ತೊಂದರೆ ಆಗಿತ್ತು. ಇದನ್ನು ಮನಗಂಡು ನಮ್ಮ ಜಿಲ್ಲೆಯ BJP ಅಧ್ಯಕ್ಷರಾದಂಥ ಶ್ರೀ ಸತೀಶ್ ಕುಂಪಲ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರ ಒಂದು ಪ್ರತಿನಿಧಿಯಾಗಿ ಜಿಲ್ಲಾಧ್ಯಕ್ಷರ ಒಟ್ಟಿಗೆ ನಾವು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯಾದಂಥ ಡಾಕ್ಟರ್ ಅರುಣ್ ಅವರನ್ನು ಭೇಟಿಯಾದಾಗ ಎಲ್ಲ ವಿಷಯವನ್ನು ಸುಮಾರು 2 ತಾಸುಗಳ ಕಾಲ ಚರ್ಚೆ ಮಾಡಿದಾಗ ಅದರ ಸಾಧಕ ಬಾಧಕವನ್ನು ಎಲ್ಲವನ್ನು ಚರ್ಚೆ ಮಾಡಿದ ನಂತರ ಅವರಿಗೆ ಮನವರಿಕೆ ಆಗಿದೆ. ಕೋವಿ ಯಾರೆಲ್ಲ ಕೋವಿ ಇದೆ, ಯಾರಿಗೆ ಸಮಸ್ಯೆ ಆಗಿದೆ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಈ ಹಿಂದೆ ನಾನು ಅಧಿವೇಶನದಲ್ಲಿ ಎಲ್ಲ ರೈತರ ಪರವಾಗಿ ಅಲ್ಲಿ ಇರ್ತಕ್ಕಂಥ ಆನೆ ದಾಳಿಗೆ ತುಂಬ ಜನ ತತ್ತರಿಸಿ ಹೋಗಿದ್ದರು, ಕೃಷಿ ಹಾನಿಯಾಗಿತ್ತು, ರೈತರು ಕಂಗಾಲಾಗಿದ್ದರು. ಅದನ್ನು ಅಧಿವೇಶನದಲ್ಲಿ ನಿರಂತರವಾಗಿ ಪ್ರಶ್ನೆ ಮಾಡಿದ ಕಾರಣಕ್ಕೋಸ್ಕರ ಅರಣ್ಯ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರ ಎಲಿಫೆಂಟ್ ಟಾಸ್ಕ್ ಫೋರ್ಸನ್ನು ಸುಳ್ಯದಲ್ಲಿ ಮಾಡುವ ಮುಖಾಂತರ ಇವತ್ತು ಆನೆ ದಾಳಿಯಿಂದ ರೈತರು ಅತ್ಯಂತ ಏನು ಸಂಕಷ್ಟದಲ್ಲಿದ್ದರೆ ಅವರು ಇವತ್ತು ಒಂದು ನೆಮ್ಮದಿ ನಿಟ್ಟುಸಿರು ಬಿಡಲಿಕ್ಕೆ ಸಾಧ್ಯ ಆಯಿತು. ಇದಕ್ಕೆ ನಾನು ಸರ್ಕಾರವನ್ನು ಅಭಿನಂದಿಸಿದ್ದೆ. ಇದೆಲ್ಲ ಆ ಭಾಗದ ಶಾಸಕರು ಮತ್ತು ಆ ರೈತರ ಪರವಾಗಿ ನಾನು ಅವರ ಪ್ರತಿನಿಧಿಯಾಗಿ ಅದನ್ನು ಮಾತಾಡಿದ್ದೆ. ಅದಕ್ಕೆ ಒಂದು ಫಲ ಸಿಕ್ಕಿದೆ. ಅದೇ ರೀತಿ ಇವತ್ತು ಕೋವಿಯನ್ನು ರಿನ್ಯೂವಲ್ ಮಾಡೋ ಮುಖಾಂತರ, ಕೋವಿ ಪರವಾನಗಿ ಲೈಸೆನ್ಸ್ ರಿನ್ಯೂವಲ್ ಮಾಡೋ ಮುಖಾಂತರ ಆ ರೈತರು ಕಾಡು ಹಂದಿ ಇರ್ಬೋದು, ಕಾಡು ಕೋಣ ಇರ್ಬೋದು, ಆನೆ ಇರ್ಬೋದು, ಎಲ್ಲದರಿಂದ ಒಂದು ನೆಮ್ಮದಿಯ ಬದುಕು ಸಾಗಿಸಬೇಕು. ಅದರ ಜೊತೆಗೆ ಅವರ ಕೃಷಿಯನ್ನು ರಕ್ಷಣೆ ಮಾಡಬೇಕು. ಈಗಾಗಲೇ ರೈತರು ಯಾವ ರೀತಿ ಅಂದರೆ ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಕಳೆದ ಬಾರಿ ಅತಿವೃಷ್ಟಿ ಆದ ಕಾರಣಕ್ಕೋಸ್ಕರ, ಹೆವಿ ರೈನ್ ಬಂದ ಕಾರಣಕ್ಕೋಸ್ಕರ ರೈತರು ಕಂಗಾಲಾಗಿದ್ದಾರೆ. ಅದರ ಜೊತೆಗೆ ಈ ಕಾಡು ಪ್ರಾಣಿಗಳ ಹಾವಳಿಯಿಂದ ಜನ ಕಂಗೆಟ್ಟು ಹೋಗಿದ್ದಾರೆ. ಇವತ್ತು ಸನ್ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ನಮ್ಮ ಚರ್ಚೆಯಲ್ಲಿ ಅತ್ಯಂತ ಒಂದು ಪಾಸಿಟಿವ್ ಚರ್ಚೆ ಆಗಿದೆ. ಅವರಂದಿದ್ದಾರೆ, ಈ ರೀತಿ ಸಮಸ್ಯೆ ಆದಾಗ 100ಕ್ಕೆ 100 ಅದನ್ನು ರಿನ್ಯೂವಲ್ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ, ಅದಕ್ಕೆ ಪರ್ಮಿಷನ್ ಕೊಡ್ತೇನೆ. ಆದರೆ ಕೋವಿ ಯಾರ ಹತ್ರ ಕೋವಿ ಪರವಾನಗಿ ಉಂಟು ಕೋವಿಯನ್ನು ಅವರು ಕೂಡ ಕಾನೂನನ್ನು ಪಾಲನೆ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ನಾವು ವಾಲಂಟಿಯರ್ ಆಗಿ ಯಾವ ರೀತಿ ನಮಗೆ ಆ ಹಕ್ಕನ್ನು ಸರ್ಕಾರ, ಕಾನೂನು, ಸಂವಿಧಾನ ಕೊಟ್ಟಿದೆ, ಅದೇ ರೀತಿ ನಾವು ಕೆಲವು ಸಲ ಫಾರ್ ಎಕ್ಸಾಂಪಲ್ ಇಡೀ ಜಿಲ್ಲೆಯಲ್ಲಿ 15,000 ತನಕ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಕೋವಿ ಉಂಟು ರೈತರ ಹತ್ರ. ಅವರು ವಾಲಂಟಿಯರ್ ಆಗಿ ಈ ಚುನಾವಣೆ ಸಂದರ್ಭದಲ್ಲಿ ಸರೆಂಡರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಂತ ಅವರು ನಮಗೆ ಮನವಿ ಮಾಡಿದ್ದಾರೆ. ಅವರ ಮನವಿಯನ್ನು ನಾವೆಲ್ಲ ಒಪ್ಪಿದ್ದೇವೆ. ಅದಕ್ಕೋಸ್ಕರ ನಾನು ರೈತರಲ್ಲಿ ಕೂಡ ವಿನಂತಿ ಮಾಡುವಂಥದ್ದು, ನಮಗೆ ಯಾವ ರೀತಿ ಸರ್ಕಾರ, ನಮ್ಮ ಸಂವಿಧಾನ ನಮಗೆ ಈ ರೀತಿಯಾಗಿ ರಕ್ಷಣೆ ಕೊಡ್ತದೆ, ಅದನ್ನು ನಾವು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವ ಮುಖಾಂತರ ನಾವು ಕೂಡ ಕಾನೂನುಬದ್ಧವಾಗಿ ವರ್ತಿಸಬೇಕು. ಒಂದಷ್ಟು ಜನ, ಒಂದು 50 ಜನ ಅದಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಕೋವಿ ಸರೆಂಡರ್ ಮಾಡೋದಿಲ್ಲ ಅನ್ನೋದು ಕೋರ್ಟಿಗೆ ಹೋಗಿದ್ದಾರೆ. ಅದು ತಪ್ಪು. ಇಡೀ ದೇಶದಲ್ಲಿ ಇರ್ತಕ್ಕಂಥ ಕಾನೂನು ಅದು. ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಚುನಾವಣೆ ಸಂದರ್ಭದಲ್ಲಿ ಕೋವಿಯನ್ನು ಸರೆಂಡರ್ ಮಾಡಬೇಕು. ನೀವು ಕೂಡ ಇದಕ್ಕೆ ಸ್ಪಂದಿಸಬೇಕು. ಆಗ ಎರಡೂ ಕಡೆಯಿಂದ ನಾವು ಒಟ್ಟು ಸೇರಿ ಇದು ಮಾಡಿದಾಗ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಆ ಕಾರಣಕ್ಕೆ ನಾನು ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರನ್ನು ಅಭಿನಂದಿಸ್ತೇನೆ. ಯಾಕಂದರೆ ಇಲ್ಲಿ ಯಾವುದೇ ಪ್ರಚಾರ ಇಲ್ಲ. ನಮಗೆ ರೈತರ ಪರವಾಗಿ BJP ಇರುವಂಥದ್ದು, ಇಲ್ಲಿ ರಾಜಕೀಯ ಕೂಡ ಇಲ್ಲ. ಆ ಕಾರಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಕೂಡ ನಾನು ಅಭಿನಂದಿಸ್ತೇನೆ. ರೈತರ ಸಮಸ್ಯೆಗೆ ನೀವು ಸ್ಪಂದಿಸಿದ್ದೀರಿ. ತಕ್ಷಣಕ್ಕೆ ನೀವು ಯಾವ ರೀತಿ ಹಿಂದೆ 5 ವರ್ಷಕ್ಕೊಮ್ಮೆ ಕೋವಿ ಲೈಸೆನ್ಸ್ ಪರವಾನಗಿ ರಿನ್ಯೂವಲ್ ಆಗ್ತಿತ್ತು, ಅದೇ ರೀತಿ ನೀವು ರಿನ್ಯೂವಲ್ ಮಾಡಲಿಕ್ಕೆ ನೀವು ಸಹಕಾರ ಕೊಡಬೇಕು. ಆ ಮುಖಾಂತರ ರೈತರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕಂತ ವಿನಂತಿಯನ್ನು ಮಾಡ್ತೇನೆ. ಈ ಮುಖಾಂತರ ರೈತರು ಕೂಡ ನಾವು ಕಾನೂನು ಪಾಲನೆ ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಧ್ಯಮ ಮುಖಾಂತರ ಮಾಡ್ತೇನೆ. ಸರ್, ಈಗ ನೀವು ನಿಮ್ಮ ಮನವಿಯನ್ನು ಕೊಟ್ಟಿದ್ದೀರಿ. ಈ ಮನವಿಗೆ ಸ್ಪಂದಿಸಿ ಅವರು ಯಾವಾಗಿಂದ ಈ ಕೆಲಸ ಕಾರ್ಯನ ಶುರು ಮಾಡ್ತಾರೆ, ಮತ್ತು ಇದರಲ್ಲಿ ಇನ್ನೂ ಕೂಡ ಡಿಲೇ ಆಗುವಂಥ ಚಾನ್ಸಸ್ ಏನಾದರೂ ರಾಜ್ಯ ಸರ್ಕಾರದ ಸೈಡಿಂದ ಇದೆಯಾ? ಇಲ್ಲ, ಈಗ ಅಲ್ಲಿ ವರಿಷ್ಠಾಧಿಕಾರಿಯವರು ಎಂತ ಅಂದಿದ್ದಾರೆ ಅಂದರೆ, ಈಗ ರಿಜೆಕ್ಟ್ ಆದವರನ್ನು ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗ್ಬೇಕಂತ ಅಂದಿದ್ದಾರೆ. ಅದರ ಜೊತೆಗೆ ಇಲ್ಲ, ಜೆನ್ಯೂನ್ ರೀಸನ್ ಉಂಟು ಅಲ್ಲಿ. ನನ್ನನ್ನು ಇದೀಗ ನಮ್ಮ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ ಅವರು ಕೂಡ ಈ ಆನೆ ದಾಳಿಯನ್ನು ಭಾರಿ ಗಟ್ಟಿಯಾಗಿ ಮಾತಾಡಿದರು. ನಮ್ಮ ಸುಳ್ಯ ಶಾಸಕರು ಮಾತಾಡಿದರು. ಅಲ್ಲಿ ಬೆಳ್ತಂಗಡಿಯಿಂದ ಕಡಬ, ಪುತ್ತೂರು, ಸರ್ವೆ
ನರಿಮುಗು ಈ ಭಾಗ ಎಲ್ಲ ರೀತಿಯ ಆನೆಗಳು ಹೋಗಿದೆ. ಆ ದಾರಿಯಲ್ಲಿ ಹೋದ ಕಾರಣಕ್ಕೋಸ್ಕರ ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ, DF ಅವರ ಹತ್ರ ಮಾತಾಡಿದ ನಂತರ ಅಲ್ಲಿ ಈ ಎಲಿಫೆಂಟ್ ಆ ರಸ್ತೆ ಮಾಡ್ಕೊಂಡು ಹೋಗಿದೆ ಅಂತ ಇದ್ದರೆ 100% ಅದನ್ನು ರಿನ್ಯೂವಲ್ ಮಾಡಲಿಕ್ಕೆ ನಾನು ಪರ್ಮಿಷನ್ ಕೊಡ್ತೇನೆ ಅಂತ ಒಪ್ಪಿದ್ದಾರೆ. ಇನ್ನು ನಾನು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಮಾತಾಡಿ ಇದನ್ನು ತಕ್ಷಣ ಕೊಡುವ ರೀತಿಯಲ್ಲಿ ನಾನು ಸ್ಪಂದನೆ ಮಾಡ್ತೇನೆ.